ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಭಾಳ ಮುಖ್ಯವಾದಂಥ ವಿಚಾರ, ಸಬ್ಜೆಕ್ಟ್ ಇದು. ಅದರಲ್ಲೂ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ವಿಚಾರ ಇದು. ನಾನು ಮೊನ್ನೆ ಯಾವುದೋ ಒಂದು ಟೆಂಪಲ್ಗೆ ಹೋಗಿದ್ದಾಗ ಟೆಂಪಲಲ್ಲಿ ಯಾರೊಬ್ಬರು ನನ್ನ ನೋಡಿದ್ದಂತೆ ಟಿ ವಿಲಿ ಬಂದು ಮಾತಾಡ್ಸಿದ್ರು. ಅವ್ರು ಬಂದ ತಕ್ಷಣ ನನಗೆ ಒಂದು ಪ್ರಶ್ನೆ ಕೇಳಿದ್ರು. ನಿಮಗೊಂದು ಪ್ರಶ್ನೆ ಕೇಳ್ಬೋದಾ ಅಂತ ಹೇಳಿ ಹಿಂದೆ. ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸಿ ಹೊರಗೆ ಬರಬೇಕಾದ್ರೆ ಅವ್ರು ನನ್ನನ್ನು ಬಂದು ಭೇಟಿ ಮಾಡಿದ್ರು. ನಮಗೊಂದು ಎಪಿಸೋಡ್ ಮಾಡ್ತೀರಾ ನೀವು ಅಂತ. ಯಾವುದ್ರ ಬಗ್ಗೆ ಮಾಡಬೇಕು ಹೇಳಿ. ಈಗಾಗಲೇ ನಾವು ಸುಮಾರು 3,500 ಎಪಿಸೋಡ್ ಮಾಡಿ 3,500 ಮೇಲೆ 3,500 ಸಮಸ್ಯೆಗಳಿಗೆ ಎಪಿಸೋಡ್ಸ್ ಮಾಡಿಸಿ ನಮ್ಮಲ್ಲಿ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀವಿ. ಇನ್ಯಾವುದಿದೆ ಸಮಸ್ಯೆ ಹೇಳಿ ಅಂತಂದೆ. ನನ್ನ ಸೊಸೆ ನಾನೇನು ಬೈಯಲ್ಲ, ಹೊಡೆಯಲ್ಲ, ಯಾವುದೂ ಮಾತಾಡಲ್ಲ, ಏನಿಲ್ಲ. ಅವಳ ಜೊತೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ವಾರ 15 ದಿವಸಕ್ಕೆ ಮುನಿಸ್ಕೊಂಡು ಕೋಪ ಮಾಡ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗ್ಬಿಡ್ತಾಳೆ. ನಮಗದೇ ದೊಡ್ಡ ತಾಪತ್ರೆ. ಸೊಸೆರು ಮುನಿಸ್ಕೊಂಡು ಮನೆಗೆ ತವ್ರ ಮನೆಗೆ ಹೋಗ್ಬಿಡ್ತಾರೆ. ಇದಕ್ಕೊಂದು ಎಪಿಸೋಡ್ ಮಾಡಿ ನೀವು ಅಂತ. ಬಹುಶಃ ಇದನ್ನ ಮಾಡಿದ್ದೆ ಅಂತ ಅನಿಸುತ್ತೆ. ಮದುವೆಗೆ 5 ವರ್ಷ ಆಯ್ತಂತೆ. ಮದುವೆಯಾದ 5 ವರ್ಷದಲ್ಲಿ ಅವಳು ಇದ್ದಿದ್ದೆ 1.5 ವರ್ಷ ಅಂತೆ ಗಂಡ ಮನೆ. ಬಾಕಿ ಟೈಮೆಲ್ಲ ತವ್ರ ಮನೇಲೇ ಇದ್ಲಂತೆ. ಮಗು ಡೆಲಿವರಿ ಆಯಿತು ಅಂತ 1 ವರ್ಷ ಇದ್ಲು. ಆ ಹಬ್ಬಕ್ಕೆ ಹೋಗ್ತೀನಿ, ಈ ಹಬ್ಬ ಮಾಡಿಬರ್ತೀನಿ, ಮತ್ತು ನೀವು ಹಂಗಂದ್ರು ಇವ್ರು ಹಿಂಗಂದ್ರು ನಾನು ಇರಲ್ಲ ಅಂಥೇಳಿ ಪ್ಯಾಕ್ ಮಾಡ್ಕೊಂಡು ಆಗಾಗ ಅಪ್ಪನ ಮನೆಗೆ ಹೋಗೋದು, ತವ್ರ ಮನೆಗೆ ಹೋಗೋದು, 6 ತಿಂಗಳು 1 ವರ್ಷ ಇದ್ದು ಬರೋದು, ಇದು ಮಾಡ್ತಿದ್ದಾಳೆ. ಇದು ಒಂದು ಸ್ಟೋರಿ. ಗಂಡನ ಮನೆಯಲ್ಲಿ ಹೆಂಡ್ತಿ ಕೋಪ ಮಾಡಿಕೊಂಡು ತವ್ರ ಮನೆಗೆ ಸೇರ್ಕೊಂಡ್ಬಿಡ್ತಾಳೆ. ತಿಂಗಾನಗಟ್ಟಲೆ ಅದು ಬರೋದಿಲ್ಲ. ಅದಕ್ಕೆ ನಮ್ಮ ಸೊಸೆ ನಮ್ಮ ಮನೆಗೆ ಬರೋ ಥರ ಮಾಡಬೇಕಂದ್ರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ಅದು ಮನೇಲಿ ಒಬ್ಬರು ಪಾಪ ತಾಯಿ ತಂದೆ ಇಬ್ಬರು ಹೆಣ್ಮಕ್ಳಿದ್ದಾರೆ. 2ನೇ ಹೆಣ್ಮಗಳು, ಮೊದಲನೇ ಹೆಣ್ಮಗಳಿಗೆ ಮದುವೆ ಆಗಿದೆ. 2ನೇ ಹೆಣ್ಮಗಳು ಏನಾದ್ರು ರೇಗಿದ್ರೆ ಹಿಂಗೆ ಮಾಡಬೇಡಮ್ಮ, ಈ ಥರ ಮಾಡೋಂಥ ಬುದ್ಧಿ ಹೇಳಿದ್ರೆ ಸಾಕಂತೆ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ವಾರಗಟ್ಟಲೆ ಹೊಟ್ಟೋಗ್ಬಿಡ್ತಾಳಂತೆ. ಮನೇಲಿ ಹೆಣ್ಮಕ್ಳಿಗೆ ಬುದ್ಧಿ ಹೇಳೋದು ತಪ್ಪಾಗಿದೆ ಇವತ್ತಿನ ದಿವಸ. ನೀನು ಹಾಗಂತ್ಯ, ಕೂತರು ತಪ್ಕೊಂಡು ಹಿಡಿತೀಯ, ನಿಂತ್ಕೊಂಡ್ರು ತಪ್ಕೊಂಡು ಹಿಡಿತೀಯ, ನಕ್ಕಿದ್ರು ಹತ್ರು ಕೆಮ್ಮಿದ್ರು ಕೂಡ ನೀನು ತಪ್ಕೊಂಡು ಹಿಡಿತೀಯ. ಏನು ಹೆಂಗೆ ಕೆಮ್ತೀಯ, ನನಗೆ ಗೊತ್ತಾಗಲ್ವನೇ, ಏನು ಇಷ್ಟೊಂದು ನಗಾಡ್ತೀಯಲ್ಲ, ನಿನಗೆ ಮಾನ ಮರ್ಯಾದಿಲ್ವಾ ಅಂತಾಳಂತ. ಹೀಗೆ ಮಾತೆತ್ತರದು, ನಿಂತರು, ಕೂತರು, ನಗಾಡಿದ್ರು, ಹತ್ರು, ತೇಗಿದ್ರು, ಕೆಮ್ಮಿದ್ರು ಕೂಡ ನೀವು ಬೈತಿರ್ತೀಯ. ನನಗೆ ಇಷ್ಟ ಇಲ್ಲ ಅಂಥೇಳಿ ಅವಳು ಮನೆ ಬಿಟ್ಟು ಹೋದವಳು 6 ತಿಂಗಳಾದ್ರು ಬಂದಿಲ್ವಂತೆ. ಕೆಲಸ ಮಾಡ್ತಾಳೆ ಯಾವುದೋ ಕಂಪ್ನಿಲಿ ಬೆಂಗಳೂರಿನಲ್ಲಿ. 6 ತಿಂಗಳಾದ್ರು ಮನೆಗೆ ಬರಲ್ಲ. ಮಗಳು ನಾವೇನಾದ್ರು ಬುದ್ಧಿ ಹೇಳಕ್ಕೆ ಹೋದರೆ ಬೈದರೆ ಮುನಿಸ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ಎಲ್ಲಿದ್ದಾಳೆ ಮಗಳು ಅಂದರೆ ಪಿ ಜಿಲಿದ್ದಾಳಂತೆ. ಹೀಗೆ ಮನೆ ಬಾಮ ಅಂತ ಕರೆದ್ರೆ ನಾನು ಬರಲ್ಲ ಅಂತಾಳಂತೆ. ಮದುವೆ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ ಗಂಡನ್ನು, ಅದಕ್ಕೂ ಉತ್ತರ ಕೊಡ್ತಿಲ್ಲ. ಮೊಂಡಿ ಅಂದರೆ ಮೊಂಡಿ, ಹಠಮಾರಿ ಅಂದರೆ ಹಠಮಾರಿ. ನಮ್ಮ ಮಗಳು ಇನ್ನೊಬ್ಬರು ಎಂಬುದೊಂದು ಸ್ಟೋರಿ. ಭಾಳ ಭಯ ಭಕ್ತಿಯಿಂದ ಇದ್ದಂಥ ಮಗಳು ಇದ್ದಕ್ಕಿದ್ದಾಗೆ ರಾತ್ರಿಯಿಂದ ಮನೇಲಿ ಕಾಣೆಯಾಗಿದ್ದಾಳಂತೆ. ನೋಡಿ, 21-22 ವರ್ಷದ ವಯಸ್ಸಿನ ಹುಡುಗಿ ಕಾಣೆಯಾಗಿದ್ದಾಳೆ ಮನೇಲಿ. ಎಲ್ಲ ಊಟ ಮಾಡ್ಕೊಂಡಿದ್ದು, ತಾಯಿನೊಂದು 10 ಗಂಟೆ ನ್ಯೂಸ್ ನೋಡೋದಂತೆ ಟಿ ವಿಲಿ. ತಂದೆ ಊಟ ಮಾಡಿ ಮಲ್ಕೊಂಬಿಟ್ಟಿದ್ದಾರೆ. ಅಣ್ಣ ಅದಕ್ಕೇನು ಕೂಡ ಮಾಡಿ ಮೇಲೆ ರೂಮ್ ಇತ್ತಂತ ಅಲ್ಲೋ ಮಲಗಿದ್ದಾರೆ. ಇವಳು ಎಲ್ಲರೂ ಮಲಗಲಿಂತ ಕಾಯ್ತಿದ್ದಾಳಂತೆ. ಏನು ಮಾಡಿದ್ದಾಳೆ, ರಾತ್ರಿ ಅವಳು ಪ್ಯಾಕ್ ಮಾಡ್ಕೊಂಡು ಮಗಳು ಹೊಟ್ಟೋಗ್ಬಿಟ್ಟಿದ್ದಾಳೆ. ಎಲ್ಲೋದ್ಲು? ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾರೆ, ಮನೇಲೇ ಇಲ್ಲ. ಬೆಳಗ್ಗೆ ನೋಡಿದ್ರೆ ಮನೆ ಬೀಗ ಡೋರು ಲಾಕ್ ಮಾಡಿ ಮಲಗಿದ್ರು. ನಾವೆಲ್ಲ ಡೋರ್ ಹೆಂಗೆ ಓಪನ್ ಆಯಿತು ಅಂತ ಆಶ್ಚರ್ಯ. ತಾಯಿ ಮನೆ ಮುಂದೆ ಬಂದು ನೀರು ಹಾಕಿ ರಂಗೋಲಿ ಬಿಡಕ್ಕೆ ಬರ್ತಾಳೆ. ನೋಡಿದ್ರೆ ಡೋರ್ ಓಪನ್ ಆಗಿದೆ. ಪುಣ್ಯಕ್ಕೆ ಯಾವ ಕಳ್ಳನೂ ಒಳಗೆ ಬಂದಿಲ್ಲ. ಆಮೇಲೆ ಹೆಂಗೆ ಡೋರ್ ಓಪನ್ ಆಯಿತು ಅಂತೇಳಿ ಸುಮ್ಮನೆ ನೋಡಿದ್ರೆ, ಆಮೇಲೆ ಅವ್ರ ಮನಸ್ಸಲ್ಲಿ ಮಗಳು ರೂಮಲ್ಲೇ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. 8-9 ಕೂಡ ಮಗಳು ಹೊರಗೆ ಬಂದಿಲ್ಲ.
ನೋಡ್ತಾರೆ ಮಗಳು ರೂಮಲ್ಲಿಲ್ಲ, ಮೇಲೆ ನೋಡ್ತಾರೆ ಅಲ್ಲೂ ಇಲ್ಲ, ಎಲ್ಲಿ ನೋಡಿದ್ರು ಎಲ್ಲೂ ಇಲ್ಲ. ರಾತ್ರಿ ಬೇರೆ ಬೀಗ ಹಾಕಿದ್ವಿ ಮೇನ್ ಡೋರ್ಗೆ, ಬೆಳಗ್ಗೆ ನೋಡಿದ್ರೆ ತೆಗೆದಿತ್ತು. ಆಮೇಲೆ ಎಲ್ಲ ನೋಡಿ ಒಂದು 5-6 ದಿವಸ ಆದರೂ ಮಗಳಿಗೆ ಸುಳಿವೇ ಇಲ್ಲ. ಎಲ್ಲೋದ್ಲು ರಾತ್ರಿ ಊಟ ಮಾಡಿದ್ಲು ನಮ್ಮ ಜೊತೆ, ಒಂದು 5 ನಿಮಿಷ ಟಿ ವಿ ನೋಡುತ್ತಾ ಕೂತಿದ್ದು, ವಾಪಸ್ ಒಳಗೋದ್ಲು. ನಾವೆಲ್ಲ ಊಟ ಮಾಡಿ ಎಲ್ಲ ಹೋಗಿ ನಮ್ಮ ರೂಮ್ಗೆ ಮಲ್ಕೊಳ್ಳೋಕ್ಕೆ ಅಂತ ಹೋದರೆ ಇವಳು ರಾತ್ರಿನೇ ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ಎಲ್ಲೋಗಿದ್ದಾಳೆ? ಯಾರನ್ನೋ ಲವ್ ಮಾಡಿದ್ದಾಳೆ, ಹೊಟ್ಟೋಗ್ಬಿಟ್ಟಿದ್ದಾಳಂತೆ. 5-6 ಜನ ಆದಮೇಲೆ ಗೊತ್ತಾಯಿತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಂತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಮೊಬೈಲ್ನ ಟ್ರೇಸ್ ಮಾಡಿ ಹುಡುಕಿದಾಗ ಅವಳು ಇದತ್ರ ಹೈದರಾಬಾದ್ ಹತ್ರ ಯಾವುದೋ ಊರಲ್ಲಿದ್ದಾಳೆ. ನೋಡಿ ಮಗಳು ಸೊಸೆ ಮುನ್ಸ್ಕೊಂಡು ಹೊಟ್ಟೋಗ್ತಾಳೆ. ಆಗಾಗ ಮಗಳಿಗೆ ಬುದ್ಧಿ ಮಾತು ಹೇಳಬಾರ್ದು, ಒಂದು ಒಳ್ಳೆ ತಿಳುವಳಿಕೆ ಕೊಡಬಾರ್ದು. ಕೋಪ ಬಂತಂದರೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಎಲ್ಲೋ ಫ್ರೆಂಡ್ ಮನೆಯಲ್ಲೋ ಫ್ರೆಂಡ್ ರೂಮಲ್ಲೋ ಪಿ ಜಿಲಿ ಹೋಗಿ ಸೆಟ್ಲ್ ಆಗಿಬಿಡ್ತಾಳೆ. ಈ ಹುಡುಗಿ ರಾತ್ರಿ ಮನೆ ಬಿಟ್ಟು ಅವನ ಜೊತೆಲೋ ಓಡೋಗಿದ್ದಾಳೆ. ಲವರ್ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅವ್ರ ಕನಸಲ್ಲೂ ನೆನೆಸಿಲ್ಲ ನನ್ನ ಮಗಳು ಲವ್ ಮಾಡ್ತಿದ್ದಾಳೆ. ಒಂದಿನ ಮನೆ ಬೀಗ ತೆಗೆದುಬಿಟ್ಟು ಯಾವನ ಜೊತೆಲೋ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾಳೆ ಅಂತ ಅವ್ರ ಕನಸಲ್ಲೂ ನೆನೆಸಿಲ್ವಂತೆ. ಅಷ್ಟು ಚೆನ್ನಾಗಿ ಭಯ ಭಕ್ತಿ ಇದ್ದಂಥ ಹುಡುಗಿ. ಅಪ್ಪನ ಕಂಡ್ರೆ ಪ್ರೀತಿ, ಅಮ್ಮನ ಕಂಡ್ರೆ ಪ್ರೀತಿ, ಅಪ್ಪ ಅಮ್ಮನ ಬಗ್ಗೆ ಭಯ ಭಕ್ತಿ ಎಲ್ಲ ಇದೆ. ದಿನ ಭಜನೆ ಮಾಡೋದು, ಸಂಗೀತ ಹೇಳೋದು, ಪೂಜೆ ಮಾಡೋವಂಥ ಹುಡುಗಿ ರಾತ್ರಿ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ಇದು ಒಂದು ಸ್ಟೋರಿ. ಇವತ್ತು ಸೊಸೆ ಆಗಾಗ ಮನೆ ಬಿಟ್ಟು ಹೊಟ್ಟೋಗೋದು, ಮಗಳು ಅಪ್ಪ ಅಮ್ಮ ಏನಾದ್ರು ಬುದ್ಧಿ ಹೇಳ್ತಂತ ಬೇಜಾರು ಮಾಡ್ತಾರೆ ಅಂದ್ಬಿಟ್ಟು ಅವಳು ನಂಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಹಾಸ್ಟೆಲ್ಲೋ ಫ್ರೆಂಡ್ ರೂಮಲ್ಲಿ ಹೇಳೋದು. ಇವಳು ರಾತ್ರಿ ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ಇನ್ನೊಂದು ಸ್ಟೋರಿ ಏನಿದೆ ಅಂತಂದರೆ, ಮನೆಗೆ ಬರೋದು, ಯಾರನ್ನಾದರೂ ಮಾತುಕತೆ ಆಡಿಸೋದು. ಇದಕ್ಕಿದ್ದಾಗೆ ನಾನು ಈ ಮನೇಲಿರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ, ನೇಣು ಹಾಕ್ಕೊಂಡ್ಬಿಡ್ತೀನಿ, ಮತ್ತು ನನಗೆ ಈ ಜಾಗ ಸರಿ ಇಲ್ಲ, ಹಾಗೆ ಇಂಥ ದಿನ ಒಂಥರ ವಿಚಿತ್ರ ಆಳೋದು, ನಗೋದು, ಕೂಗಾಡೋದು ಮಾಡೋದು. ನನಗೆ ಈ ಮನೆ ಬಿಟ್ಟು ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತದ್ದು. ಕೊನೆಗೆ ಅವಳಿಗೇನಾದ್ರು ಒಳ್ಳೇದಾಗಲಿ ಅಂತೇಳಿ ಅವಳು ಬೇರೆ ಕಡೆ ಚೇಂಜ್ ಮಾಡಲು, ಒಂದು ವಾತಾವರಣ ಚೇಂಜ್ ಆಗಲಿ ಅಂತೇಳಿ ಒಂದು ಬೇರೆ ಕಡೆಗೆ ಇಡಿಸಿದ್ರೆ ಆ ಬೇರೆ ಕಡೆನೂ ಕೂಡ ಹಿಂಗೆ ಆಡ್ತಾಳಂತೆ, ನಾನು ಇರಲ್ಲ, ಬೇರೆ ಕಡೆ ಹೋಗಬೇಕು, ನಾನು ಮನೆ ಬಿಟ್ಟು ಹೋಗಬೇಕು ಅಂತೇಳಿ. ಅವಳೇ ಇದಕ್ಕಿದಾಗ ಮನೆ ಬಿಟ್ಟು ಹೋಗಬೇಕು ಅಂತ. ಈ ಥರ ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋದು, ಹೇಳ್ದೆ ಕೇಳಿ ಹೊರಟೋಗೋದು, ಹಠ ಮಾಡಿ ಹೋಗೋದು, ಈ ಥರ ತೊಂದರೆಗಳಿಂದ ಮನೆಗೆ ತಂದೆ ತಾಯಿಗಳಿಗೆ ಮಾನಸಿಕವಾಗಿ ಹಿಂಸೆ, ಅತ್ತೆ ಮಾವದಿರಿಗೆ ಗಂಡದಿರಿಗೆಲ್ಲ. ಇಲ್ಲಿ ಇವತ್ತಿನ ಎಪಿಸೋಡ್ ಬರೀ ಹೆಣ್ಮಕ್ಳಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮನೆ ಬೇಜಾರಾಯಿತು, ಗಂಡ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ ಅಂತೇಳಿ ಮನೆ ಬಿಟ್ಟು ಹೊಟ್ಟೋಗ್ಬಿಡೋದು ಹೇಳ್ದೆ ಕೇಳಿದೆ. ಎಷ್ಟೋ ದಿವಸ ಆದಮೇಲೆ ಫೋನ್ ಮಾಡಿ ಹೇಳೋದು ನಾನು ಇಂಥ ಕಡೆ ಇದ್ದೀನಿ ಅಂತ. ಹೆಣ್ಮಕ್ಳಿಗೆ ಮನೇಲಿ ಬುದ್ಧಿ ಹೇಳೋದು, ಯಾಕೆ ಇಷ್ಟೊತ್ತು ಬರ್ತೀಯ, ಯಾಕೆ ಲೇಟಾಗಿ ಬರ್ತೀಯ, ಯಾಕೆ ಎಲ್ಲೋಗಿದೆ ಅಂತ ಕೇಳೋದು ತಪ್ಪು ಇವತ್ತಿನ ದಿವಸ. ಹಾಗೆಯೇ ಕೇಳ್ತು ಅಂದರೆ ಈ ಮನೆ ಸರಿ ಇಲ್ಲ, ನೀನು ಸರಿ ಅಂತ ಮನೆ ಬಿಟ್ಟು ಹೊಟ್ಟೋಗೋದು. ಏನೋ ಲವ್ ಮಾಡಿಬಿಟ್ಟಿದ್ದೀನಿ, ಮರ್ಯಾದೆ ಪ್ರಶ್ನೆ ಅಂದ್ಬಿಟ್ಟು ಅಪ್ಪ ಅಮ್ಮ ಇಲ್ದಾದ್ರೂ ಪರವಾಗಿಲ್ಲ, ಮನೆ ನನ್ನ ತವ್ರ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಲವ್ ಮಾಡಿರೋನು ಬೇಕು ಅಂತೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ಬಿಡೋದು ಒಬ್ಬನ ಜೊತೆ. ಇತ್ತೀಚೆಗೆ ಈ ಥರದ್ದು ಹಾವಳಿ ಜಾಸ್ತಿ ಆಗ್ತಾಯಿದೆ. ಹೆಣ್ಮಕ್ಳು ತಮ್ಮ ಸುಖಕ್ಕೋಸ್ಕರ, ತಮ್ಮ ಆಸೆ ತೀರಿಸ್ಕೊಳ್ಳೋಕ್ಕೋಸ್ಕರ, ತಮಗೆ ಬೇಕಾದಂತೆ ಇರೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಇನ್ನೊಬ್ಬರು ಕಂಟ್ರೋಲಲ್ಲಿ ಇರಬಾರ್ದು, ಇನ್ನೊಬ್ಬರು ಹಿಡಿತದಲ್ಲಿ ನಾವು ಇರಬಾರ್ದು ಅಂಥೇಳಿ ಸ್ವತಂತ್ರವಾಗಿ ಬದುಕಬೇಕು ಅಂಥೇಳಿ ಏನಾಗ್ಬಿಟ್ಟಿದೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಈ ಮನೆ ಬಿಟ್ಟು ಹೋಗೋದಿದೆಯಲ್ಲ, ಹೋಗ್ಬಿಡ್ಲಿ, ಅದೇ ಬೇರೆ ದೊಡ್ಡ ಪ್ರಶ್ನೆ ಇಲ್ಲ. ಆ ಕುಟುಂಬಕ್ಕೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ಆ ಕುಟುಂಬಕ್ಕೆ ಒಂದು ಅವಮಾನ, ಅಗೌರವ. ಈ ಊಟ ಇಲ್ಲ ಅನ್ನೋ ಬದುಕ್ಬೋದು, ಬಟ್ಟೆ ಇಲ್ಲ ಅನ್ನೋ ಬದುಕ್ಬೋದು, ಆಸ್ತಿ ಇಲ್ಲ ಅನ್ನೋ ಬದುಕ್ಬೋದು. ಅವಮಾನ ಮರ್ಯಾದೆ ಹೋದ್ಮೇಲೆ ಬದುಕೋದಕ್ಕೆ ಕಷ್ಟ. ಕೆಲವರಿಗೆ ಸ್ವಾಭಿಮಾನ ಜಾಸ್ತಿ ಇರುವಂಥ ತುಂಬ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಮನೇಲಿ ಹೇಳದೆ ಕೇಳಿದ ಮಗಳು ಮನೆ ಬಿಟ್ಟು ಹೊಟ್ಟೋಗಿಲ್ಲ ರಾತ್ರಿ ಅಂತೇಳಿ ತಂದೆ ವಿಷ ಕುಡಿಯೋಕ್ಕೆ ರೆಡಿ ಇದ್ರಂತೆ ನೋಡಿ. ಅದನ್ನು ತಪ್ಪಿಸಿ ಅವನ್ನೆಲ್ಲ ಸಮಾಧಾನ ಮಾಡಿಸಿ ಅವನ ಒಂದು 15 ದಿವಸ ಕೇರ್ಫುಲ್ಲಾಗಿ ನೋಡಿಕೊಂಡು ಆಮೇಲೆ ಗೊತ್ತಾಯ್ತು ಇವಳು ಹೈದರಾಬಾದ್ ಯಾವುದೋ ಜೊತೆಲಿ ಅಲ್ಲಿದ್ದಾಳೆ ಅಂತೇಳಿ. ಹೀಗೆ ತಂದೆ ತಾಯಿ ಪರ್ಮಿಷನ್ ಇಲ್ಲದೆ ಮನೆ ಬಿಟ್ಟು ಹೋಗೋದು, ಗಂಡನ ಪರ್ಮಿಷನ್ ಇಲ್ಲದೆ ಮನೆ ಬಿಟ್ಟು ಹೊಟ್ಟೋಗೋದು, ಮನೇಲಿ ಹಿರಿಯರ ಪರ್ಮಿಷನ್, ಅತ್ತೆ ಮಾವ ಯಾರ ಪರ್ಮಿಷನ್ ಇಲ್ಲದೆ ಮನೆ ಬಿಟ್ಟು ಹೋಗ್ಬಿಡೋದು. ಇದೆಲ್ಲ ಮಾಡೋದ್ರಿಂದ ಭಾಳಷ್ಟು ತೊಂದರೆಗಳಾಗತ್ತೆ ಮನೆಗಳಲ್ಲಿ. ಅದು ತುಂಬ ವಯಸ್ಸಾಗಿರೋರಿಗೆ
ಹಾರ್ಟಲ್ಲಿ ವೀಕ್ ಇರೋವಂಥವ್ರಿಗೆ ಇದು ತುಂಬ ಡ್ಯಾಮೇಜ್ ಮಾಡಿಬಿಡುತ್ತೆ. ವೀಕ್ ಮೈಂಡ್ ಇರೋರು, ಅಯ್ಯೋ ಮನೆ ಬಿಟ್ಟು ಹೊಟ್ಟೋದಲ್ಲ ನನ್ನ ಮಗಳು, ನಮ್ಮ ಮರ್ಯಾದೆ ಪ್ರಶ್ನೆ ಏನು, ನಮ್ಮ ಕುಲ, ನಮ್ಮ ಗೋತ್ರ, ನಮ್ಮ ವಂಶ ಎಂಥದ್ದು, ನಾಳೆ ಹೆಂಗಪ್ಪ ಜನ ಮುಂದೆ ತಲೆ ತೋರಿಸೋದು, ನಾವು ಮುಖ ತೋರಿಸೋದು ಹೇಗೆ, ಈ ಥರ ಮಾಡಿಬಿಟ್ಟಲ್ಲ ಅಂತ ಕೊರಗಿನಲ್ಲೇ BP ಶುಗರು ಎಲ್ಲ ಬಂದುಬಿಟ್ಟಿರ್ತದೆ. ಹೋಗ್ತಾರೆ, ಆದರೆ ಮನೆಗೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ಅದರಿಂದ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೊಂದು ಇಷ್ಟೇ, ಹಿರಿಯರ ಮನಸ್ಸನ್ನು ನೋಯಿಸಿ ಅಥವಾ ಹಿರಿಯರ ಆಶೀರ್ವಾದ ಇಲ್ದೇ ನೀವು ಈ ರೀತಿ ಮನೆ ಬಿಟ್ಟು ಹೋದರೆ ನೀವೇನೇ ಗಳಿಸಿದ್ರು ಕೂಡ ಯಶಸ್ವಿ ಆಗಲ್ಲ. ಎಷ್ಟೇ ಶ್ರೀಮಂತಿಕೆ ಇರ್ಬೋದು, ಎಷ್ಟೇ ರೂಪ ಇರ್ಬೋದು, ಎಷ್ಟೇ ಓದಿರ್ಬೋದು, ಮನೇಲಿ ಎಲ್ರಿಗೂ ನೋಯಿಸಿ ಹೋಗಿರ್ತಿಲ್ಲ, ಮನಸ್ಸು ನೋಯಿಸಿರ್ತಿಲ್ಲ, ಅವ್ರ ಕಣ್ಣೀರು ಶಾಪ ನಿಮ್ಗೆ ತಟ್ಟಿಬಿಡ್ತದೆ. ಇವತ್ತು ಫ್ಯಾಷನ್ ಆಗಿಬಿಟ್ಟಿದೆ ಈ ಸೊಸೈಟಿರ ಕಾಟ. ಅತ್ತೆ ಸರಿಯಿಲ್ಲ ಮನೆ ಬಿಟ್ಟು ಹೊಟ್ಟೋದು, ಮಾವ ಸರಿಯಿಲ್ಲ ಮನೆ ಬಿಟ್ಟು ಹೋಗೋದು, ಗಂಡ ಸರಿಯಿಲ್ಲ ಮನೆ ಬಿಟ್ಟು ಹೋಗೋದು, ನೀನು ಬೇರೆ ಮನೆ ಮಾಡೋವರೆಗೂ ನಾನು ಬರೋಲ್ಲ ಮನೆ ಬಿಟ್ಟು ಹೊಟ್ಟೋಗ್ಬಿಡೋದು, ಬೇರೆ ಮನೆ ಮಾಡೋವರೆಗೂ ನಾನು ಇಲ್ಲಿರಲ್ಲ ಅಪ್ಪನ ಮನೆಗೆ ಹೊಟ್ಟೋಗೋದು. ಒಂದು ಹೆಣ್ಣು ಗಂಡನ ಬಿಟ್ಟು ತವ್ರ ಮನೆ ಇದ್ದಾಳಂದರೆ ಅದರಷ್ಟು ದೊಡ್ಡ ಅವಮಾನ ತಂದೆ ತಾಯಿಗಳಿಗೆ ಯಾವುದೂ ಇಲ್ಲ. ಬುದ್ಧಿ ಹೇಳಬೇಕು, ನಿನ್ನ ಗಂಡನ ಮನೆಗೆ ಹೋಗು, ಅದೆಂಥದೇ ಇರಲಿ, ಶೆಡ್ಡಲ್ಲೇ ಇರಲಿ, ಅರಮನೆಯೇ ಇರಲಿ, ಅವನ ಜೊತೆ ಇರಬೇಕು ನೀನು. ನಮ್ಮ ಜೊತೆ ಇದ್ದರೆ ಭಾಳ ಅವಮಾನ. ಯಾವ ಹೆಂಗಸು ತಾಲಿ ಕಟ್ಟಿಸ್ಕೊಂಡು ಗಂಡನಿಗೂ ತೊರೆದು ಅತ್ತೆ ಮಾವದರನ್ನ ತೊರೆದು ಗಂಡನ ಬಿಟ್ಟು ಅತ್ತೆ ಮಾವದ್ರ ಬಿಟ್ಟು ಅಪ್ಪನ ಮನೆಗೆ ಹೋಗ್ತಾಳೋ ಅವಳು ಹುಟ್ಟು ಬೆಳೆದ ಮನೆಗೆ ತುಂಬ ತೊಂದರೆ ಆಗುತ್ತೆ. ಏಕೆಂದರೆ ಒಂದು ಸಲ ಕನ್ಯಾದಾನ ಮಾಡಿದ್ಮೇಲೆ ತಂದೆ ತಾಯಿ ಮನೇಲಿ ವಾಸ ಮಾಡೋದು ಮಹಾಪಾಪ ಅಂತ ಮನುಶ್ರುತಿ ಹೇಳುತ್ತೆ. ಒಂದು ಸಲ ಹೆಣ್ಣನ್ನು ದಾನ ಕೊಟ್ಟ ಮೇಲೆ, ದಾರೆ ಎರೆದು ಕೊಟ್ಟ ಮೇಲೆ ಅಪ್ಪನ ಮನೆಗೆ ಹೋಗಿ ವಾಸ ಮಾಡ್ತಾರೆ ಅಂದರೆ ಆ ತಂದೆ ಮನೆ ತುಂಬ ದರಿದ್ರ ಆಗುತ್ತೆ. ಅವ್ರಿಗೇನಾದ್ರು ಅಣ್ಣ ತಮ್ಮಂದಿದ್ದರೆ ತುಂಬ ತೊಂದರೆ ಆಗಿಬಿಡ್ತದೆ. ಈಗ ಮನೆ ಬಿಟ್ಟು ಹೋದ್ಲು ಒಬ್ಳು ಸೊಸೆ ಅಪ್ಪನ ಮನೇಲಿ ವರ್ಷಾಂಗಟ್ಲೆ ಇದ್ಲು ಅಂತ ಇಟ್ಕೊಳ್ಳಿ, ಆ ಮನೇಲಿ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಇವಳು ಕಾಳು ಗುಣದಿಂದ ತೊಂದರೆ ಆಗುತ್ತೆ. ಯಾಕೆಂದರೆ ಕೊಟ್ಟ ದಾನ ಮನೇಲಿ ಶಾಶ್ವತವಾಗಿರಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ಒಂದು ಹೆಣ್ಣು ತಂದೆ ತಾಯಿ ಪರ್ಮಿಷನ್ ಇಲ್ದೇ ಮನೆ ಬಿಟ್ಟು ಹೊರಗೆ ಹೋಗ್ತಾಳಂದರೆ ಅವಳು ಬಾಳಲ್ಲಿ ಯಾವುದಲ್ಲೂ ಯಶಸ್ವಿ ಆಗಲ್ಲ, ಏಳಿಗೆ ಆಗೋದಿಲ್ಲ, ಬರೀ ನೋವೇ ಅವಮಾನವೇ, ಅಲ್ಲೂ ಏಳಿಗೆ ಆಗಲ್ಲ. ಆಮೇಲೆ ಎಲ್ಲ ಥರ ಕಷ್ಟಪಟ್ಟು ಆಮೇಲೆ ಮನೆಗೆ ವಾಪಸ್ ಬರ್ತಾರೆ. ಆಗ ಅವ್ರ ಮನೇಲಿ ಅಪ್ಪ ಅಮ್ಮ ಸೇರಿಸಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು? ಎಷ್ಟು ಹೆಣ್ಮಕ್ಳು ಈ ರೀತಿಯಾಗಿ ನೋಡಿ, ಮೊನ್ನೆ ಯಾರೋ ಒಬ್ಬರು ಬಂದು ಅಂತ ಭಾಳ ಹೇಳ್ಕೊಂಡು ಹೇಳ್ತಾಯಿರು, ಹೋದ ವರ್ಷ ತಂದೆ ತಾಯಿಗೆ ಹೇಳ್ದೇ ಕದ್ದೋಡೋಗಿ ಮದುವೆ ಮಾಡ್ಕೊಂಬಿಟ್ಟಿದ್ದಾಳೆ, ಅವನು ಕುಡುಕ, ಅವನ ಮೇಲೆ 5-6 ಪೊಲೀಸ್ ಕಂಪ್ಲೇಂಟ್ ಇದೆಯಂತೆ. ಆ ಹುಡುಗ ಯಾರು, ಇವಳು ಮದುವೆ ಮಾಡ್ಕೊಂಡಿರೋ ಹುಡುಗ 5-6 ಪೊಲೀಸ್ ಕೇಸ್ ಇದೆಯಂತೆ, ಇನ್ಯಾವುದೋ ಒಂದು ಕೇಸ್ ಸಿಕ್ಕಾಕೊಂಡು ಜೈಲ್ಗೆ ಹೋದಂತೆ. ಜೈಲ್ಗೆ ಹೋದ್ಮೇಲೆ ಇವಳು ಅಲ್ಲಿಗೇನು ಕೆಲಸ, ಗಂಡ ಇಲ್ಲಲ್ಲ, ಅಪ್ಪನ ಮನೆಗೆ ಬಂದ್ಲಂತೆ. 1 ವರ್ಷ ಆದಮೇಲೆ ಅಪ್ಪನ ಮೇಲೆ ಬಂದಾಗ ಅಪ್ಪ ಸೇರಿಸ್ಲಿಲ್ವಂತೆ, ಅಪ್ಪ ಸೇರಿಸ್ಲಿಲ್ಲ, ಗಂಡ ಜೈಲ್ಗೆ ಹೋದ. ಇವಳು ಗೊತ್ತೇ ಇಲ್ಲ ಗಂಡನ ನಾನು ಲವ್ ಮಾಡ್ತಿರೋ ಹುಡುಗನ ಮೇಲೆ 5 ಕೇಸ್ ಇದೆ ಪೊಲೀಸ್ ಸ್ಟೇಷನಲ್ಲಿ ಅಂತೇಳಿ. ಆಟೋ ಓಡಿಸ್ತಿದ್ದಂತೆ, ಅದೇನೋ ಹೆಂಗೆ ಲವ್ ಬೆಳೀತಾ ಗೊತ್ತಿಲ್ಲ, ಮದುವೆ ಆಗಿಬಿಟ್ಟು ಅಪ್ಪ ಅಮ್ಮನ ಗೊತ್ತೇ ಓಡೋಗಿ ಮದುವೆ ಮಾಡ್ಕೊಂಬಿಟ್ಟಿದ್ದಾಳೆ. 1 ವರ್ಷ ಆದಮೇಲೆ ಬಂದ್ಲಂತೆ ಮನೆಗೆ, ಅಪ್ಪನ ಹತ್ರ. ಮನೆಗೆ ಬಂದಮೇಲೆ ಮನೆಗೆ ಸೇರಿಸಲಿಲ್ಲ, ನೀನು ನಮ್ಮನ್ನು ಗೊತ್ತಿಲ್ಲ ಹೋಗಿ ಮದುವೆ ಮಾಡಿದೆ, ನೀನುಂಟು ಅವನುಂಟು ಅಂತೇಳಿ. ಕೊನೆಗೆ ಅವನ ಮನೆ, ಅವ್ರ ಅತ್ತೆ ಮನೇಲಿ ಕೂಡ ನೀವು ಬಂದಮೇಲೆ ನನ್ನ ಮಗ ಜೈಲ್ಗೆ ಹೋದ ಅಂತಾರಂತೆ. ನೋಡಿ, ನೀನು ಲವ್ ಮಾಡಿದ್ಮೇಲೆ ನನ್ನ ಮಗ ಜೈಲ್ಗೆ ಹೋಗ ಆದ ಅಂತೇಳಿ, ನೀನು ನನ್ನ ಮನೆ ಇರ್ಬೇಡಿ, ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತಂತ. ಇಲ್ಲಿ ಅಪ್ಪನ ಮನೆಯೂ ಸೇರಿಸಲಿಲ್ಲ, ಆ ಗಂಡ ಮನೆಯೂ ಸೇರಿಸಲಿಲ್ಲ. ಕೊನೆಗೆ ಅದು ಯಾವುದೋ ಒಬ್ಬರು ಹೋಗಿ ಇವತ್ತು ಅವಳು ವೈಶ್ಯವಾಟಿಕೆ ಮಾಡ್ತಾಳಂತೆ. ನೋಡಿ, ಆ ಹುಡುಗಿ ಬದುಕಬೇಕು ಜೀವನ. ತಂದೆ ತಾನು ಧಿಕ್ಕರಿಸೋದೊಳಗೆ ಇವತ್ತು ಮರ್ಯಾದೆ ಏನು, ವೈಶ್ಯವಾಟಿಕೆ ಮಾಡ್ತಾ ಇದ್ದಾಳೆ ಅವಳು. ಯಾರು ನಂಬೋದ್ಲ ಅವ್ನು ಜೈಲ್ಗೆ ಹೋದ. ತಂದೆ ತಾಯಿ ಶಾಪ, ಕುಲ ಗೋತ್ರದ ಹಿರಿಯರ ಪಿತೃಶಾಪಗಳ ಸೇರಿದಾಗ ಇವತ್ತು ಅವಳ ಪರಿಸ್ಥಿತಿ ವೈಶ್ಯವಾಟಿಕೆ ಮಾಡೋ ಸ್ಥಿತಿ ಬಂದಿದೆ. ಅದನ್ನ ಯಾವ ಸೊಸೆ ಗಂಡನ ಧಿಕ್ಕರಿಸಿ ಅಥವಾ ಅತ್ತೆ ಮಾವದವ್ರನ್ನ ಧಿಕ್ಕರಿಸಿ ತನ್ನ ತವ್ರ ಮನೆಗೆ ಹೋಗ್ತಾಳೋ ಅಂಥವಳಿಗೆ ಅವಳು ಇರೋ ಜಾಗವೇ ಸರ್ವನಾಶ ಆಗ್ತಾ ಹೋಗುತ್ತೆ. ತಂದೆ ತೊಂದರೆ ಆಗ್ಬೋದು, ತಾಯಿ ತೊಂದರೆ ಆಗ್ಬೋದು, ಅಪ್ಪನ ಮನೆಯೇ ಏಳಿಗೆ ಆಗೋದಿಲ್ಲ. ಯಾಕೊತ್ತಾ, ದಾನ ಮಾಡಿ ಕನ್ಯಾದಾನ ಆಗೋಗಿದೆ, 10 ಜನ ಮುಂದೆ ದಾರೆ ಕೊಟ್ಟಿದ್ದಾರೆ, ತಂದೆ ಮನೆಗೆ ಹೋಗಿ ವಾಸ ಮಾಡೋಷ್ಟು ಇದಾದ ಅದೇ ದೋಷ. ಅದರಿಂದ ಈ ಥರ ದೋಷಗಳು ಇವತ್ತು ನಮ್ಮ ಸಮಾಜದಲ್ಲಿ ಭಾಳಷ್ಟು ಎದ್ದು ಕಾಣ್ತಾ ಇದೆ. ಅದಕ್ಕೆ ನಾನೊಂದು ಎಪಿಸೋಡ್ ಮಾಡಬೇಕು ಅಂತ ಮನಸ್ಸು ಬಂದಿದೆ. ಹಾಗಾದರೆ ಈ ಥರ ಸ್ತ್ರೀಯರು ಹೊರಗಡೆ ಹೋಗಿದ್ರೆ ವಾಪಸ್ ಅವನ್ನ ಆಕರ್ಷಣೆ ಮಾಡೋದು ಹೇಗೆ? ನಾವು ಮಗಳು ಮನೆ ಬಿಟ್ಟು ಹೋದ್ಲು, ಅವಳು ಆಕರ್ಷಣೆ ಮಾಡಿ ಕರ್ಕೊಂಬರೋದು ಹೇಗೆ? ಸೊಸೆ ಮನೆ ಬಿಟ್ಟು ಹೋದ್ಲು, ಹೆಂಡತಿ ಮನೆ ಬಿಟ್ಟು ಅವಳು ಆಕರ್ಷಣೆ ಮಾಡೋದು ಹೇಗೆ? ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಹೆಣ್ಣುಮಕ್ಳು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಇದರಿಂದ ಭಾಳಷ್ಟು ತೊಂದರೆ ಆಗುತ್ತೆ ಕುಟುಂಬಕ್ಕೆ, ಮತ್ತು ಸಮಾಜದಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ.
ಸ್ತ್ರೀನ ಆಕರ್ಷಣೆ ಮಾಡೋದು ಒಂದು ವಿಶೇಷವಾದ ವಿದ್ಯೆ. ಇದು ಷಟ್ಕರ್ಮದಲ್ಲಿ ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ವಿದ್ವೇಷಣ, ಆಕರ್ಷಣ ಇವೆಲ್ಲ ಷಟ್ಕರ್ಮದಲ್ಲಿ ಬರುವಂಥ ಒಂದು ವಿಶೇಷವಾದದ್ದು. ಈ ರಾವಣನ ಉದ್ದೇಶ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ರಾವಣನೇ ಬರೆದಂಥದ್ದು. ರಾವಣ 64 ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದಂಥ ಮಹಾನ್ ವ್ಯಕ್ತಿ. ಆ ರಾವಣನ ತಂತ್ರಸಾರದಲ್ಲಿ ರಾವಣ ಉದ್ದೇಶ ತಂತ್ರಸಾರ ಅಂಥೇಳಿ ಅಲ್ಲೊಂದು ಮಂತ್ರ ಬರುತ್ತೆ ಒಂದು ವಿಶೇಷವಾಗಿ. ಏನಂದರೆ ಮನೆ ಬಿಟ್ಟು ಹೋದಂಥ ಸೊಸೆ ಅಥವಾ ಹೆಣ್ಮಕ್ಳನ್ನ ಆಕರ್ಷಣೆ ಮಾಡೋದು, ಮರ್ಯಾದೆಗೆ ವಾಪಸ್ ಮನೆ ಬಂದು ಸೆಟ್ಲಾಗಬೇಕು. ಆ ರೀತಿ ಮಾಡಬೇಕು ಅಂತಂದರೆ ಒಂದು ಕೆಂಪು ವಸ್ತ್ರ ಧರಿಸ್ಕೋಬೇಕು. ಹೆಣ್ಣಾಗಲಿ ಗಂಡಾಗಲಿ ಕೆಂಪು ಮಾಲೆಯನ್ನು ಧರಿಸ್ಬೇಕಂತೆ. ಕೆಂಪು ಕಲರ್ ಬಣ್ಣದ ಮಾಲೆ ಕತ್ತಲಿರಬೇಕು, ಕೆಂಪು ಬಣ್ಣದ ವಸ್ತ್ರ ಧರಿಸ್ಬೇಕು. ಧರಿಸ್ಬಿಟ್ಟು ನಿತ್ಯ 1008 ಸಲ ಈ ಮಂತ್ರ ಹೇಳಬೇಕು. ಆ ಹೆಂಗಸು ಮನೆ ಬರೋ ಒಳಗೆ, ಆ ಹುಡುಗಿ ಮನೆ ಬಂದು ಸೇರೋವರೆಗೂ ಈ ಮಂತ್ರ ಜಪ ಮಾಡಬೇಕು. ಏನು ಮಾಡಬೇಕು? ಒಂದು ಕೈಲಿ ನಿಂಬೆಹಣ್ಣು ತೊಗೋಬೇಕು, ಕೆಂಪು ವಸ್ತ್ರ ಧರಿಸಿರಬೇಕು, ಕೆಂಪು ಮಾಲೆ ಧರಿಸಿರಬೇಕು, ಒಂದು ನಿಂಬೆಹಣ್ಣು ಕೈಲಿರಬೇಕು. ಕೈಲಿಟ್ಕೊಂಡು ಓಂ ಕ್ಷ್ರೋಂ ಮ್ರೀಂ ಮ್ರೀಂ ಆಂ ಸ್ವಾಹಂ, ಓಂ ಕ್ಷ್ರೋಂ ಮ್ರೀಂ ಮ್ರೀಂ ಆಂ ಸ್ವಾಹ, ಓಂ ಕ್ಷ್ರೋಂ ಮ್ರೀಂ ಮ್ರೀಂ ಆಂ ಸ್ವಾಹ. ಕೈ ನಿಂಬೆಹಣ್ಣು ಇಟ್ಕೊಂಡಿರಬೇಕು. ನಿಂಬೆಹಣ್ಣು ರಾಹು ಮನಸ್ಸಿನ ಸಂಶಯ, ಉದ್ವೇಗ, ಖಿನ್ನತೆ ಇದನ್ನೆಲ್ಲ ತೆಗೀತೆ ರಾಹು ಗ್ರಹ. ಕೈಲಿಟ್ಕೊಂಡು ನಿಂಬೆಹಣ್ಣು ಕೈಲಿಟ್ಕೊಂಡು ಓಂ ಕ್ಷ್ರೋಂ ಮ್ರೀಂ ಮ್ರೀಂ ಆಂ ಸ್ವಾಹ, ಓಂ ಕ್ಷ್ರೋಂ ಮ್ರೀಂ ಮ್ರೀಂ ಆಂ ಸ್ವಾಹ ಅಂತ 1008 ಸಲ ಮಂತ್ರ ಜಪ ಮಾಡಿಬಿಟ್ಟು ಆ ನಿಂಬೆಹಣ್ಣು ಮೇಲೆ ಯಾರು ಮನೆಗೆ ಒಳಗೆ ಬರಬೇಕೋ, ಯಾರು ಬಿಟ್ಟೊಟ್ಟೋಗಿದ್ದಾರೋ, ನೀವು ಯಾರನ್ನ ಆಕರ್ಷಣೆ ಮಾಡಬೇಕಂತೀರೋ ಅವ್ರ ಹೆಸರು ಬರೆದುಬಿಟ್ಟು ನೀವೇನು ಮಾಡಿ ಅದನ್ನು ತೊಗೊಂಡೋಗಿ ಊತ ಹಾಕ್ಬಿಡ್ಬೇಕು. ಯಾವುದಾದ್ರು ಒಂದು ಜಾಗದಲ್ಲಿ ತುಳಿಬಾರ್ದು. ಒಂದು ನಿರ್ಜನವಾದ ಜಾಗದಲ್ಲಿ ಊತ ಹಾಕ್ಬಿಟ್ಟು ಅಂತಂದರೆ ಅವ್ಳಿಗೆಲ್ಲಿ ದಿಗ್ಬಂಧನ ಆಗಿಬಿಡ್ತದೆ, ಎಲ್ಲಿದ್ದರೂ ವಾಪಸ್ ಬಂದುಬಿಡ್ತಾಳೆ. ಓಂ ಕ್ಷ್ರೋಂ ಬ್ರೀಂ ಬ್ರೀಂ ಆಂ ಸ್ವಾಹ ಈ ಮಂತ್ರ. ಅದರಿಂದ ಸ್ತ್ರೀಯರನ್ನು ಸೊಸೆ ಅಥವಾ ಹೆಣ್ಮಕ್ಳು ಮನೆ ಬಿಟ್ಟು ಈ ರೀತಿ ಹೋಗ್ತಾ ಇದ್ರೆ ಆಗಾಗ ಕೋಪ ಮಾಡಿಕೊಂಡು ಅಥವಾ ಯಾವುದೋ ಒಂದು ಕಾರಣದಿಂದ ಈ ಮಂತ್ರತಂತ್ರದಿಂದ ಅವರು ಹೊಡಿದಾನೆ ಬಡಿದಾನೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ದಾನೆ ಆರಾಮ ಮನೆ ಒಳಗೆ ಕರ್ಕೊಬೇಕು ಅಂತಂದರೆ ಇದು ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಈ ಒಂದು ತಂತ್ರ ಮತ್ತು ಮಂತ್ರ ಭಾಳ ವಿಶೇಷವಾದದ್ದು. ಇದು ಸೊಸೆಯನ್ನು ಆಕರ್ಷಣೆ ಮಾಡುವಂಥದ್ದು, ಹೆಣ್ಮಕ್ಳನ್ನು ಮನೆ ಬಿಟ್ಟು ಹೋದಂಥ ಹೆಣ್ಮಕ್ಳನ್ನು ವಾಪಸ್ ಮನೆ ಬರೋಕ್ಕೆ ಮಾಡ್ಕೊಳ್ಳೋಂಥ ವಿಶೇಷವಾದಂಥ ವಿದ್ಯೆ. ಇದು ಬೇರೆ ರೀತಿ ಪ್ರಯೋಗ ಮಾಡಬಾರ್ದು. ಇದನ್ನು ಮಾಡಿದ್ದೆ ಆದರೆ ನಿಮ್ಮ ಮನೇಲಿ ಮನೆ ಬಿಟ್ಟು ಹೋಗಿರಬೇಕು, ನಿಮ್ಗೆ ಹೇಳದೆ ಕೇಳಿದೆ ಹೊಟ್ಟೋಗಿರಬೇಕು, ನಿಮಗೆ ಗಮನಕ್ಕೆ ಬರದೇ ಮನೆ ಬಿಟ್ಟು ಹೋಗಿದ್ರೆ ಮಾತ್ರ ಇದು ತಂತ್ರ. ಬೇಕು ಅಂತ ಅನ್ಯ ಸ್ತ್ರೀ ಮೇಲೆ ಇದೆಲ್ಲ ಪ್ರಯೋಗ ಮಾಡಿದ್ದೆ ಆದರೆ ನಿಮ್ಗೆ ತುಂಬ ಎಫೆಕ್ಟ್ ಆಗ್ತದೆ. ಅದರಿಂದ ಭಾಳ ಕೇರ್ಫುಲ್ಲಾಗಿ ಇದನ್ನು ಚಿಂತನೆ ಮಾಡಿ ಇದು ಮಂತ್ರತಂತ್ರ ಮಾಡಬೇಕು. ನನ್ನ ಕಡೆಯಿಂದ ಕೊಡೋ ಸಜೆಷನ್. ವೀಕ್ಷಕರೇ, ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ನಾವು ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು, ಎಷ್ಟೇ ಚೆನ್ನಾಗಿ ಒಳ್ಳೆ ವಾಸ್ತುಲು ಮನೇಲಿ ವಾಸ ಮಾಡಿದ್ರು, ಒಳ್ಳೆ ಊಟ ತಿಂದರೂ ಕೂಡ ನಮಗೆ ರೋಗಗಳು ನಡ್ತಾ ಇದ್ದೀವಿ. ಪಿಟ್ಸ್ ಬರ್ತಾಯಿದೆ, ಲಕ್ವ ಆಗಿದೆ, ಕ್ಯಾನ್ಸರ್ ಇದೆ, ಏಡ್ಸ್ ಇದೆ, ಡಯಾಬಿಟಿಸು, BP, ಗ್ಯಾಸ್ ಟ್ರಬಲು, ಪೈಲ್ಸು, ಪಿಸ್ತೂಲ, ಫಿಶರು, ಮತ್ತು ಅಲ್ಸರು, ಹಾರ್ಟಲ್ಲಿ ಪ್ರಾಬ್ಲಮ್ಮು, ಲಂಗ್ಸಲ್ಲಿ ಪ್ರಾಬ್ಲಮ್ಮು, ಕಿವಿಲ್ ದೋಷ, ಮೂಗಲ್ಲಿ, ಕಣ್ಣಲ್ಲಿ, ಬಾಯಲ್ಲಿ, ಹಲ್ಲಲ್ಲಿ, ತಲೆಯಲ್ಲೆಲ್ಲ ವಿಪರೀತ ಬ್ರೈನ್ಗೆ ಸಂಬಂಧಪಟ್ಟಂಥ ರೋಗಗಳು. ಇದಲ್ಲದೆ ಸಂತಾನ ಆಗ್ತಿಲ್ಲ, ಸೆಕ್ಸಿಗೆ ಸಂಬಂಧಪಟ್ಟಂಥ ರೋಗಗಳು, ಇವೆಲ್ಲ ರೋಗಗಳನ್ನ ನಾವು ನಡ್ತಾಗಿದ್ದ ಮಾಡರ್ನ್ ಯುಗದಲ್ಲೂ ಕೂಡ. ಇದಕ್ಕೇನೋ ಟ್ರೀಟ್ಮೆಂಟ್ಗೆ ಹೋಗ್ತೀವಿ ಅಂದರೆ ಹಾಸ್ಪಿಟ್ಲಿಗೆ ಹೋದರೆ ಮಿನಿಮಮ್ಮು ಔಷಧಿಗೆ ಅಂತ ಒಂದು 5,000 ರೂಪಾಯಿ, ಡಾಕ್ಟ್ರ್ ಫೀಸು, ಹಾಸ್ಪಿಟ್ಲ್ ಫೀಸ್ ಅಂತೇಳಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾಯಿದ್ವಿ. ಇದನ್ನೆಲ್ಲ ಸೇವ್ ಮಾಡಬೇಕು ಅಂತ ಅಂದರೆ ನಾನು 3 ದಿನದ ಒಂದು ಕ್ಲಾಸ್ ಮಾಡ್ತಾಯಿದ್ದೀನಿ, ಮರ್ಮ ಚಿಕಿತ್ಸೆ, ಮರ್ಮ ಥೆರಪಿ ಅಂತೇಳಿ. ಮಾರ್ಚ್ 29, 30, 31ನೇ ತಾರೀಕು, ಮಾರ್ಚ್ 29, 30, 31ನೇ ತಾರೀಕು ಈ ಒಂದು ಕ್ಲಾಸನ್ನು ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಥರ ಕಾಯಿಲೆಗಳನ್ನು ಜಗತ್ತಲ್ಲಿ ಬ್ರೈನಿಗೆ ಸಂಬಂಧಪಟ್ಟಿದ್ದು, ದೇಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ಥರ ಕಾಯಿಲೆಗಳನ್ನು ನಾವು ಔಷಧಿ ಇಲ್ದೇ, ಆಪ್ರೇಷನ್ ಇಲ್ದೇ, ಔಷಧಿನೇನು ಟಾನಿಕ್ಕು, ಇಂಜೆಕ್ಷನು, ಮಾತ್ರೆ ಇಲ್ದೇ, ಆಪ್ರೇಷನ್ ಇಲ್ದೇ ನಮ್ಮ ಶರೀರತಕ್ಕಂಥ 108 ಮರ್ಮಗಳನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಕಲಿಸ್ತಾ ಇದ್ದೀನಿ ಈ 3 ದಿನ ವರ್ಕ್ಶಾಪಲ್ಲಿ. ಇದು ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ, ಸಾವಿರಾರು ವರ್ಷದಿಂದ ಬಂದಂಥ ವಿದ್ಯೆ.
ಇದು ನಶಿಸಿ ಹೋಗ್ತಾ ಇದೆ ಇತ್ತೀಚೆಗೆ. ನಮ್ಮ ಜಾತಿಯವನಲ್ಲ ಅಂತ ಹೇಳ್ಕೊಡಲ್ಲ, ನಮ್ಮ ಧರ್ಮದವನು ಅಲ್ಲ ಅಂತ ಹೇಳ್ಕೊಡಲ್ಲ. ಅಕಸ್ಮಾತ್ ಹೇಳ್ಕೊಟ್ರೆ ಅವ್ನು ನನಗೆ ಎದುರಾಳೆ ಆಗಿಬಿಡ್ತಾರೆ ಅಂತೇಳಿ ಕಲಿಸಲ್ಲ. ಹೀಗಾಗಿ ವಿದ್ಯೆ ಹಾಳಾಗ್ತಾ ಬರ್ತಾಯಿದೆ, ನಶಿಸ್ತಾ ಇದೆ. ಅದರಿಂದ ಮನೆಗೊಬ್ಬ ವೈದ್ಯನಾಗಬೇಕು. ನೀವು ವೈದ್ಯನಾಗಿ ನಿಮ್ಮ ಕಾಯಿಲೆ ನೀವು ಕ್ಯೂರ್ ಮಾಡಬೇಕು, ನಿಮ್ಮ ಮನೆ ಮಂದಿಯವ್ರಿಗೆಲ್ಲ ಕಾಯಿಲೆ ಕ್ಯೂರ್ ಮಾಡಬೇಕು. ಇದು ಕಲಿತು ನೀವೊಂದು ಕ್ಲಿನಿಕ್ ಓಪನ್ ಮಾಡಿ ಎಲ್ರಿಗೂ ಕೂಡ ನೀವು ಕ್ಯೂರ್ ಮಾಡ್ಬೋದು, ಔಷಧಿ ಇಲ್ದೇ, ಆಪ್ರೇಷನ್ ಇಲ್ದೇ. ಅದಕ್ಕೆ ಇದನ್ನು ಮಾಡಿ ನೀವು ಮಾತ್ರೆ, ಇಂಜೆಕ್ಷನ್ನು, ಟಾನಿಕ್ಗೆ ಇನ್ವೆಸ್ಟ್ ಮಾಡೋ ದುಡ್ಡು ಉಳಿಸಿ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಕೊಡೋದನ್ನು ನೀವು ದುಡ್ಡು ಉಳಿಸ್ಬೇಕು ಅಂತಂದರೆ ಮನೆಗೊಬ್ಬ ವೈದ್ಯನ ಆಗಬೇಕು. ಈ ಕೋರ್ಸನ್ನು ನಾನು 3 ದಿವಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಲೇ ಇರಬೇಕು 3 ದಿವಸ. ಅಲ್ಲೇ ಊಟ, ವಸತಿ, ಪುಸ್ತಕ ಎಲ್ಲ ನಾವೇ ಕೊಡ್ತೀವಿ. 3 ದಿನ ನನ್ನ ಜೊತೆಗೆ ಇತ್ತು ಅಂತಂದರೆ ಈ ವಿದ್ಯೆ ನಾನು ಕಲಿಸ್ತಾ ಇದ್ದೀನಿ. ಭಾಳ ವಿಶೇಷವಾದದ್ದು. ಯಾರು ಈ ಕೋರ್ಸ್ಗೆ ರಿಜಿಸ್ಟರ್ ಆಗ್ತಾರೋ, ಈ ಮರ್ಮ ಥೆರಪಿ ಕೋರ್ಸ್ಗೆ ಯಾರು ರಿಜಿಸ್ಟರ್ ಆಗ್ತಾರೋ ಅವರಿಗೆ ನನ್ನ ಕಡೆಯಿಂದ ಲಯ ಯೋಗ ಅನ್ನೋ ಒಂದು ವಿದ್ಯೆನ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ಕೋರ್ಸಿಗೆ ಬರೋರಿಗೆ ಲಯ ಯೋಗ ವಿದ್ಯೆ. ಲಯ ಯೋಗ ಅಂತಲೇ ಹಠ ಯೋಗದಲ್ಲಿ ಒಂದು ವಿದ್ಯೆ. ಲಯ ಅಂದರೆ ನಾಶ ಮಾಡುವಂಥದ್ದು. ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳನ್ನು, ನಮ್ಮ ಸೂಕ್ಷ್ಮ ಮತ್ತು ಕಾರಣ ಶರೀರದಲ್ಲಿರುವಂಥ ಆ ಇನ್ಫೆಕ್ಷನ್ಸು, ಶಾಪ ಪಾಪಗಳನ್ನು ನಾಶ ಮಾಡುವಂಥ ಒಂದು ವಿಶೇಷವಾದಂಥ ವಿದ್ಯೆ ಲಯ ಯೋಗ ಅಂಥೇಳಿ. ಅದನ್ನು ಈ ಕೋರ್ಸಿಗೆ ಸೇರಿಕೊಂಡವ್ರಿಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೆಂಗೆ ರಿಜಿಸ್ಟರ್ ಮಾಡ್ಕೋಬೇಕು ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. workshop.lakshmisrinivas.in ಅಂತ ವರ್ಕ್ಶಾಪ್ ರಿಜಿಸ್ಟ್ರೇಷನ್ನು. ಒಂದು ಸ್ಕ್ರೀನು ಫೋಟೋ ತಗೊಳ್ಳಿ, ಇಲ್ಲ ಬರ್ಕೊಳ್ಳಿ, ಇದಕ್ಕೆ ಹೋಗಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಬೈ ಚಾನ್ಸ್ ಗೊತ್ತಾಗಲೇ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಅವ್ರಿಗೆ ಆಫೀಸಿಗೆ ಫೋನ್ ಮಾಡಿದ್ರೆ ಅವ್ರು ನಿಮಗೆಲ್ಲ ಮಾಹಿತಿ ಕೊಡ್ತಾರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ನಿಮಗೆ ಫೇಸ್ಬುಕ್ಕು, ಲಿಂಕ್ಡ್ಇನ್ನು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಕೂಡ ನಿಮಗೆ ಇನ್ಫಾರ್ಮೇಷನ್ನು ಸಿಗುತ್ತೆ. ಇನ್ಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದರು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಬರ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ಈ ಮರ್ಮ ಥೆರಪಿ ಕ್ಲಾಸ್ ಮಾಡ್ತಾಯಿದ್ದೀನಿ. ಆಸಕ್ತಿ ಇರೋರು ಆ ಕೆಳಗಡೆ ಲಿಂಕ್ ಇದೆ ನೋಡಿ, ಅದಕ್ಕೆ ಲಿಂಕ್ಗೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.